ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಕೊಟ್ಟರು ಕೂಡ, 2-3 ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ, SIT ಅಧಿಕಾರಿಗಳು ಹೊಳೆನರಸೀಪುರದ ಅವರ ನಿವಾಸಕ್ಕೆ ಹೋದ್ರೂ ಕೂಡ ಭವಾನಿ ರೇವಣ್ಣ ಅವರು ಪತ್ತೆ ಇಲ್ಲ. ಭವಾನಿ ರೇವಣ್ಣ ಅವರನ್ನ ಬಂಧನ ಮಾಡೋದಕ್ಕೆ ಈಗ SIT ಅಧಿಕಾರಿಗಳ ತಂಡ ಸಕಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಭವಾನಿ ರೇವಣ್ಣ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸೋದಕ್ಕೂ ಕೂಡ ಒಂದು ಹಂತದ ತಯಾರಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಎಲ್ಲ ಏರ್ಪೋರ್ಟ್ಗಳ ಮೇಲೂ ಕೂಡ SIT ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ರೀತಿಯಲ್ಲೇ ವಿದೇಶಕ್ಕೆ ಏನಾದರೂ ಹೋಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ಎಲ್ಲಾ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಯಾವಾಗ ಭವಾನಿ ರೇವಣ್ಣ ಅವರು ಯಾವಾಗ ಸಿಗ್ತಾರೋ ಅವಾಗಲೇ ಅವರ ಬಂಧನ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಭವಾನಿ ರೇವಣ್ಣ ಅವರ ಸ್ಟೇಟ್ಮೆಂಟ್ಗೋಸ್ಕರ SIT ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಟ್ಟರು ಕೂಡ ಭವಾನಿ ರೇವಣ್ಣ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸಿಕೊಳ್ತಾ ಇಲ್ಲ. ಹೊಳೆನರಸೀಪುರದಲ್ಲಿ ಭವಾನಿ ರೇವಣ್ಣ ಇದ್ದಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ SIT ಅಧಿಕಾರಿಗಳು ಹೊಳೆನರಸೀಪುರಕ್ಕೆ ಹೋದ್ರು, ಅಲ್ಲೂ ಕೂಡ ಅವ್ರು ಪತ್ತೆ ಇಲ್ಲ. ಇತ್ತ ಬೆಂಗಳೂರಿನ ಮನೆಯಲ್ಲಿ ಭವಾನಿ ರೇವಣ್ಣ ಅವರು ಇದ್ದಾರಾ ಕೇಳಿದ್ರೆ ಅಲ್ಲೂ ಕೂಡ ಇಲ್ಲ. ಹಾಗಾದ್ರೆ ಭವಾನಿ ರೇವಣ್ಣ ಕಳ್ಳಾಟ ಆಡ್ತಾ ಇದ್ದಾರಾ SIT ಅಧಿಕಾರಿಗಳ ಜೊತೆಗೆ? ಈ ನಿಟ್ಟಿನಲ್ಲಿ ಈಗ ಪರಮೇಶ್ವರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಭವಾನಿ ರೇವಣ್ಣ ಕಂಡ ಕೂಡಲೇ ಅವರನ್ನ ಬಂಧನ ಮಾಡ್ತೀವಿ ಅಂತ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ನಾಗರಾಜ್ ಈಗ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಹೊಳೆನರಸೀಪುರಕ್ಕೆ SIT ಅಧಿಕಾರಿಗಳು ಹೋದ್ರು, ಅಲ್ಲೂ ಇಲ್ಲ, ಬೆಂಗಳೂರಿನಲ್ಲೂ ಇಲ್ಲ, ಎಲ್ಲಿದ್ದಾರೆ ಹಾಗಾದ್ರೆ ಭವಾನಿ ರೇವಣ್ಣ? ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಭವಾನಿ ರೇವಣ್ಣ ಬಂಧನದ ಕುರಿತಾಗಿ? ನಾಗರಾಜ್, ರಂಜಿತ್, ಏನು ಈ ಒಂದು KR ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭವಾನಿ ರೇವಣ್ಣ ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಭಾಳ ಸ್ಪಷ್ಟವಾಗಿ ಜಿ ಪರಮೇಶ್ವರ್ ಅವರು ಹೇಳಿದ್ದು. ಯಾಕಂತಂದರೆ ಏನು ಅವ್ರಿಗೆ 41A CRPC ಅಡಿಯಲ್ಲಿ ನೋಟಿಸನ್ನು ಕೊಡ್ತಾರೆ. ನೋಟಿಸನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ವಿಚಾರಣೆಗೆ ಹಾಜರಾಗಿ ಏನು SIT ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ಇದೆ, ಮಾಹಿತಿಯನ್ನು ಕೊಟ್ಟಿದ್ದರೆ ನಿಜಕ್ಕೂ SIT ಅಧಿಕಾರಿಗಳು ಅವರನ್ನು ಬಂಧನ ಮಾಡುವ ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಎಲ್ಲ ಒಂದು ಕಡೆ ಏನು 41A ನೋಟಿಸನ್ನು ಡಿಸೋಬೆ ಮಾಡಿದ್ರು ಅವರು. ಏನು ಈ ಹಿಂದೆ ಪ್ರಜ್ವಲ್ ರೇವಣ್ಣನಿಗೂ ಕೂಡ ಅದೇ ರೀತಿಯ ನೋಟಿಸನ್ನು SIT ಅಧಿಕಾರಿಗಳು ಕೊಟ್ಟಿದ್ರು. ಅದನ್ನು ಯಾವಾಗ ಅವರು ಡಿಸೋಬೆ ಮಾಡಿ ಒಂದು ವಿದೇಶಕ್ಕೆ ಹೋಗಿರ್ತಾರೆ, ಅಲ್ಲಿಂದ ಬರಲಿಕ್ಕೆ ಆಗಲ್ಲ, 7 ದಿನ ಸಮಯಾವಕಾಶ ಬೇಕು ಅಂತಾರೆ, ಆಗ SIT ಅಧಿಕಾರಿಗಳು ಕೋರ್ಟ್ನಿಂದ ಅರೆಸ್ಟ್ ವಾರೆಂಟನ್ನು ಪಡೆದುಕೊಳ್ಳುವಂಥದ್ದು. ಈಗ ಭವಾನಿ ರೇವಣ್ಣ ವಿಚಾರದಲ್ಲೂ ಸೇಮ್ ಅದೇ ಆಗ್ತಾ ಇರ್ತಕ್ಕಂಥದ್ದು. ಅವ್ರಿಗೂ 41A ಅಡಿಯಲ್ಲಿ ನೋಟಿಸನ್ನು ಕೊಟ್ಟಿದ್ರು. ಈಗ ಅವರು SIT ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಹೀಗಾಗಿ ಅವ್ರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಅವರು ಎಲ್ಲಿ ಸಿಕ್ಕರು ಕೂಡಲೇ ಬಂಧನ, ಅವರು ಒಮ್ಮೆ ವಿಚಾರಣೆಗೆ ಸಹಕರಿಸಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ SIT ಅಧಿಕಾರಿಗಳಿಗೆ ಗೊತ್ತಾಗಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಸದ್ಯಕ್ಕೆ ಅದಕ್ಕೆ ಹುಡುಕಾಟ ನಡೀತಾ ಇರ್ತಕ್ಕಂಥದ್ದು. SIT ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನು ಇವತ್ತು ಅಥವಾ ನಾಳೆ ಅವರ ಬಂಧನ ಆಗೋ ಸಾಧ್ಯತೆ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಿಂಗೇನಾದರೂ ಆಗಿದ್ದೆ ಆದರೆ SIT ಕಸ್ಟಡಿಯಲ್ಲಿ ಆ ಮಗ ಮತ್ತು ಅಮ್ಮ ಇಬ್ಬರೂ ಇರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಾಗರಾಜ್. ನಿಮ್ಮೆಲ್ಲ